ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ. ಇವತ್ತು ಬದನೆಕಾಯಿಯಿಂದ ಒಂದು ಸುಟ್ಟುಬಿಟ್ಟು ಚಟ್ನಿ ಮಾಡೋಣ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇವೆಲ್ಲವೂ ಸಹ ನಮ್ಮ ಗಿಡದಲ್ಲಿ ಬೆಳೆದಿರುವಂಥ ಬದನೆಕಾಯಿಗಳು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬಿಳಿ ಬದನೆಕಾಯಿ ಬೇಗನೆ ಸಾಫ್ಟಾಗಿ ಸುಡ್ತವೆ. ನೋಡಿ, ಈ ರೀತಿ ಸ್ಟವಲ್ಲಿ ನಾನು ಅದನ್ನ ಸ್ಟವ್ ಮೇಲೆ ಹಾಗೆ ಇಟ್ಕೊಂಡ್ಬಿಟ್ಟು ಈ ರೀತಿ ಸುಡ್ತಾ ಇದ್ದೀನಿ. 2 ಬದನೆಕಾಯಿನ ಸುಟ್ಕೊಂಡು ಚಟ್ನಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಬದನೆಕಾಯಿ ಚಟ್ನಿ ಅಂತೂ. ಹುಷಾರಿಲ್ಲದೆ ಇದ್ದಾಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ, ಅದಕ್ಕೋಸ್ಕರ ನಾನು 2 ಬದನೆಕಾಯಿನ ಸುಟ್ಕೊಂಡಿದ್ದೀನಿ. ನಾನು ಮೊದಲೆಲ್ಲನೂ ಸಹ ಈ ಕಟ್ಟಿಗೆ ಒಲೆ, ಸೌದೆ ಒಲೆ ಇತ್ತು ನೋಡಿ, ಅದರಲ್ಲಿ ಸುಡ್ತಾಯಿದ್ರು. ಆದರೆ ಈಗ ಎಲ್ಲಿನೂ ಸಹ ಇಲ್ಲ ಅದು ಕಟ್ಟಿಗೆ ಒಲೆ. ಹಾಗಾಗ್ಬಿಟ್ಟು ಕಟ್ಟಿಗೆ ಒಲೆಯಲ್ಲಿ ಮಾಡೋದು ಕಡಿಮೆ ನೋಡಿ. ಹಾಗಾಗಿ ಈಗ ನೋಡಿ 2 ಬದನೆಕಾಯಿ ಸುಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪನೇ ಮಿಕ್ಸರ್ ಜಾರ್ ತೊಗೊಂಡು ಹಸಿಮೆಣ್ಸಿನ್ಕಾಯಿಯನ್ನು ಹುರ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕನಾಗಿ ತೊಗೊಳ್ಳಿ. ಖಾರ ತುಂಬ ಜಾಸ್ತಿ ಇತ್ತಂದರೆ ಕಡಿಮೆ ತೊಗೊಳ್ಳಿ, ಖಾರ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಹಸಿಮೆಣ್ಸಿನ್ಕಾಯಿನ. ಒಂದು ಸ್ವಲ್ಪ ಕಲ್ಲುಪ್ಪು, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಮೂರನ್ನು ಸೇರಿಸಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಬಿಟ್ಟು ನಾನು ತರಿಯಾಗಿ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ತರಿಯಾಗೇ ನಾನು ಚಟ್ನಿ ಅಂದರೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ 2 ದೊಡ್ಡ ಸೈಜಿನ, ಒಂದು ಮೀಡಿಯಮ್ ಸೈಜಿನ 2 ಟೊಮೊಟೊವನ್ನು ತೊಗೊಂಡು ಹುರ್ಕೊಂಡಿದ್ದೀನಿ. ಅದನ್ನು ಸಹ ಟೊಮೊಟೊ ಕಾಯಿ ಇದ್ದರೆ ಅದನ್ನು ಸಹ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಾಯಿ ಇರಲಿಲ್ಲ, ಹಾಗಾಗಿಬಿಟ್ಟು ಟೊಮೊಟೊವನ್ನು ಸಹ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ತರಿಯಾಗೇ ಇರಬೇಕದು. ತುಂಬ ಫೈನಾಗಿ ಪೇಸ್ಟ್ ಥರ ಮಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಮೊದಲೆಲ್ಲನೂ ಸಹ ಕಲ್ಲಲ್ಲಿ ಕುಟ್ತಾ ಇದ್ವಿ, ಆದರೆ ನಮ್ಮ ಮನೆಯಲ್ಲಿ ಕುಟ್ಟಿರೋ ಚಟ್ನಿ ಅಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಇದೇ ರೀತಿಯಲ್ಲಿ ತರಿಯಾಗೇ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಈ ಬದನೆಕಾಯಿ ಇದೆಯಲ್ಲ, ಇದನ್ನು ಸಿಪ್ಪೆನೆಲ್ಲನೂ ಸಹ ತೆಕ್ಕೋಬೇಕು. ಮೇಲ್ಗಡೆ ಎಲ್ಲ ಸುಟ್ಟಿರುವಂಥ ಸಿಪ್ಪೆನೆಲ್ಲನೂ ಸಹ ತೆಕ್ಕೊಂಡು ನಾವು ಒಂದು ರೌಂಡು ಮಿಕ್ಸಿ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೈಯಲ್ಲಿ ಸಹ ಕಿವುಚ್ಬೋದು. ನೋಡಿ, ಸಿಪ್ಪೆ ಎಲ್ಲ ತೊಗೊಂಡು ಒಂದು ರೌಂಡ್ ಹಂಗೆ ಮಿಕ್ಸಿ ಮಾಡ್ತೀನಿ. ಹಂಗೆ ಒಂದು ಸಾರಿ ಆನ್ ಮಾಡಿ ಆಫ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಈ ರೀತಿಯಲ್ಲಿ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೂ, ಚಪಾತಿಗೂ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನಾವು ತಿಂದರೆ, ಆಮೇಲೆ ಮೊಸರನ್ನು ಸಹ ಈ ಚಟ್ನಿಗೆ ಹಾಕ್ಕೊಂಡು ಅನ್ನದ ಜೊತೆಗೆ, ರೊಟ್ಟಿ ಚಪಾತಿ ಜೊತೆಗೆ ಮೊಸರನ್ನು ಸಹ ಹಾಕ್ಕೊಂಡು ತಿನ್ಬೋದು. ಟೇಸ್ಟು ಮೊಸರಿಗೂ ಮತ್ತು ತುಪ್ಪಕ್ಕೆ ಡಿಫ್ರೆಂಟಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೀವು. ಅದರಲ್ಲೂ ಸಹ ಇವು ಮನೆಯಲ್ಲೇ ಬೆಳೆದಿರುವಂಥ ಬದನೆಕಾಯಿ ಅಲ್ವಾ, ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಲ್ಲಿ ಆಗಿದೆ ಇದು. ಇದನ್ನು ಇಷ್ಟೇ ಸಾಕು. ಇದನ್ನ ಸ್ವಲ್ಪ ಬದನೆಕಾಯಿ ಎಲ್ಲನೂ ಸಹ ಹಿಂಗೆ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದೇ ರೀತಿಯಲ್ಲಿ ತರಿಯಾಗೇ ಇರಬೇಕು ಈ ಚಟ್ನಿ. ಇದನ್ನ ನಾನು ಒಂದು ಬಟ್ಲಿಗೆ ತಗೊಳ್ತಾ ಇದ್ದೀನಿ ಚಟ್ನಿನ. ಇಷ್ಟೇ, ಮಾಡೋದು ಈಸಿ, ಟೇಸ್ಟಿಯಾಗೂ ಸಹ ಇರುತ್ತೆ. ಒಂದು ಸಾರಿ ನೀವು ಸಹ ಟ್ರೈ ಮಾಡಿ ಸ್ನೇಹಿತರೆ. ನೋಡಿ, ಈಗ ಇದನ್ನೆಲ್ಲನೂ ಸಹ ನಾನು ಒಂದು ಬಟ್ಲಿಗೆ ತೆಕ್ಕೊಳ್ತಾ ಇದ್ದೀನಿ. ನಾನು ಈ ಚಟ್ನಿ ಅಂತೂ ಹುಷಾರಿಲ್ಲದೆ ಇದ್ದಾಗ, ಈಗ ಬಾಯೆಲ್ಲ ಕೆಟ್ಟಂಗಾಗಿರುತ್ತೆ ನೋಡಿ, ಟೇಸ್ಟ್ ಏನು ಬರ್ತಾ ಇರೋದಿಲ್ಲ. ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಚಟ್ನಿ ಮಾಡಿಕೊಂಡು ನಾವು ಬಿಸಿ ಅನ್ನದ ಜೊತೆಗೂ ಸಹ ಊಟ ಮಾಡ್ಬೋದು. ಇಲ್ಲ ಅಂದರೆ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೂ ಸಹ ಇದನ್ನು ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಸೊ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.